ನೋಡಿ, ಇದು ಬಾಲಗಂಗಾಧರನಾಥ ಸ್ವಾಮೀಜಿಯ ಫ್ಲೈಓವರ್ ಸ್ಥಿತಿ. ಬೆಂಗಳೂರಿನ ಮೊಟ್ಟ ಮೊದಲ ಫ್ಲೈಓವರ್ ಇದು. 1996ರಲ್ಲಿ ನಿರ್ಮಾಣ ಆದಂಥದ್ದು. ಇದರ ಬಗ್ಗೆ ಗುಂಡಿ ಬಿದ್ದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ವರದಿಯನ್ನು ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ GBA ಸಿಬ್ಬಂದಿ ಎಚ್ಚೆತ್ತುಕೊಂಡು ಈಗ ಗುಂಡಿ ಮುಚ್ಚೋ ಅಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಲ್ಲಿ ಇರೋ ಅಂಥ ಸ್ಥಳೀಯ ಪೊಲೀಸರು ಕೂಡ ಅದಕ್ಕೆ ಒಂದಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನು ಗುಂಡಿ ಬಿದ್ದಂಥ ಸ್ಥಳ ಈಗ ಗುಂಡಿ ಮುಚ್ಚಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಗತಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ GBA ಮಾಡುವಂತಹ ಕಳಪೆ ಕಾಮಗಾರಿಗೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಕಳೆದ ಒಂದು ತಿಂಗಳ ಹಿಂದಷ್ಟೇ KR ಮಾರ್ಕೆಟ್ ನ ಈ ಫ್ಲೈಓವರ್ ಏನಿದೆ, BGS ಫ್ಲೈಓವರ್, ಈ ಫ್ಲೈಓವರ್ ನ ಮೇಲೆ ಬಿದ್ದಂತಹ ಬೃಹತ್ ಗುಂಡಿಯ ವಿಚಾರವಾಗಿ ನ್ಯೂಸ್ ಫಸ್ಟ್ ವಿಸ್ತೃತ ಸುದ್ದಿ ಪ್ರಸಾರ ಮಾಡಿತ್ತು. ವಿಸ್ತೃತ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಗುಂಡಿಯನ್ನ ಮುಚ್ಚೋ ಕೆಲಸ ಆಗಿತ್ತು. ಆದ್ರೆ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮಳೆ ಬಂದು ನಿನ್ನೆ ಬಂದಂತಹ ಮಳೆಗೆ ಒಂದೇ ಒಂದು ಮಳೆಗೆ ಯಾವ ರೀತಿಯಾದಂತಹ ಚಿತ್ರಣ ಈ ಭಾಗದಲ್ಲಿ ಆಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ದೊಡ್ಡ ಗುಂಡಿ ಬಿದ್ದಿದೆ. ಆ ಗುಂಡಿಯನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಇಲ್ಲಿ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಂದ್ರೆ KR ಮಾರ್ಕೆಟ್ ನ ಅತಿ ದೊಡ್ಡ ಫ್ಲೈಓವರ್ ಏನಿದೆ, ಇಲ್ಲಿ ಸಾಕಷ್ಟು ವೆಹಿಕಲ್ಸ್ ಗಳು ಓಡಾಟವನ್ನ ನಡೆಸ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ದೊಡ್ಡ ದೊಡ್ಡ ಗಾಡಿಗಳಿರ್ತವೆ. ಸೊ ಆ ಗಾಡಿಗಳೆಲ್ಲ ಸ್ಕಿಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಷ್ಟು ತೆಗೆದ್ರೆ ಈ ರೀತಿಯಾದಂತಹ ಚಿತ್ರಣ ಇಲ್ಲಿದೆ. ಅಂದ್ರೆ ಎಷ್ಟು ದೊಡ್ಡ ಗುಂಡಿ ಬಿದ್ದಿರ್ಬೋದು ಅಂತ ನೀವು ಗಮನಿಸ್ತಾ ಇರ್ಬೋದು. ಇದು ಟ್ರಾಫಿಕ್ ಪೊಲೀಸರು ಈ ಭಾಗದಲ್ಲಿ ಗುಂಡಿಯನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಸೊ ತಾತ್ಕಾಲಿಕವಾಗಿ ಒಂದು ಸೊಲ್ಯೂಷನ್ ಅನ್ನ ಕಂಡು ಹಿಡಿತಾ ಇದ್ದಾರೆ. ಅಂದ್ರೆ ಇಲ್ಲೇ ಒಂದಷ್ಟು ಕಲ್ಲನ್ನ ತಗೊಬಂದು ಆ ಕಲ್ಲನ್ನ ಗುಂಡಿ ಮೇಲೆ ಹಾಕಿ ಗುಂಡಿಯನ್ನ ಮುಚ್ಚುವಂತಹ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತಾ ಇರುವಂತದ್ದು. ಅಕಸ್ಮಾತ್ ಏನಾದ್ರೂ ಬೈಕ್ ಅವರೆಲ್ಲ ಹೋದ್ರೆ, ಗುಂಡಿ ಮೇಲೆ ಬೈಕ್ ಅವರು ಹೋದಂತಹ ಸಂದರ್ಭದಲ್ಲಿ ಆ ಬೈಕ್ಗಳು ಸ್ಕಿಡ್ ಆದರೆ ಅಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ, ಅಪಘಾತ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ದೊಡ್ಡ ಮಟ್ಟದ ಅಪಘಾತ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಫ್ಲೈಓವರ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಈ ಎಲ್ಲ ಕೆಲಸವನ್ನು ಕೂಡ ಸಿಬ್ಬಂದಿ ಮಾಡ್ತಾ ಇಲ್ಲ, ಬದಲಾಗಿ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏನೇ ಆಗಲಿ, ವಾಹನ ಸವಾರರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಅಂತೂ ಈ ಭಾಗದಲ್ಲಿ ಸಿಕ್ಕಿರುವಂತಹದ್ದು. ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ. ಮೃತ್ಯುರೂಪವಾದ ಗುಂಡಿಯನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ KR ಮಾರ್ಕೆಟ್ನ ಫ್ಲೈಓವರ್ ಸಮೀಪ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಈ ಭಾಗದಲ್ಲಿ ಆಗಿರುವಂಥದ್ದು. ಸೊ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರುವಾಗ ಗುಂಡಿಯನ್ನ ಟ್ರಾಫಿಕ್ ಪೊಲೀಸರಾದ್ರೂ ಕ್ಲೋಸ್ ಮಾಡಿದ್ರಲ್ಲಪ್ಪ ಅಂತ ಜನರು ಕೂಡ ತಾತ್ಕಾಲಿಕವಾಗಿ ಖುಷಿಯನ್ನ ಪಟ್ಟಿದ್ದಾರೆ. ಬಟ್ ಈ ಭಾಗದಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಾದಂತಹ ಗುಂಡಿ ಪದೇ ಪದೇ ಬೀಳ್ತಾ ಇರುತ್ತೆ. ಇದು ತಾತ್ಕಾಲಿಕವಾದ ಸೊಲ್ಯೂಷನ್ ಅಷ್ಟೇ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಜನ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.